ಇದು ಈ ತುಳಸಿಗೌಡ ಅಮ್ಮನವ್ರಿಗೆ ಕೊಟ್ಟಂಥ ಪದ್ಮಶ್ರೀ ಅವಾರ್ಡ. 2.5-3 ಲಕ್ಷ ಗಿಡಗಳನ್ನು ತಯಾರು ಮಾಡಿ ರಾಷ್ಟ್ರಪತಿಗಳಿಂದ ಕೈಯಾಗಿ ಕೊಟ್ಟು ನೋಡ್ತೀರಿ ಎಲ್ಲರೂ ಸನ್ಮಾನ ಮಾಡಿರ್ತಾರೆ. ಬಟ್ ಇರುವಾಗ ಏನಿರುತ್ತೆ ಅಂತ ಹೇಳಿ ಆಲ್ಮೋಸ್ಟ್ ಜಾಸ್ತಿ ಮಂದಿಗೆ ಗೊತ್ತಿಲ್ಲ. ಅವಾಗಿನ ಕಾಲದಾಗೆಲ್ಲ ಏನು ಮಾಡ್ತಿದ್ರು, ಈ ಥರನೂ ಧರಿಸ್ತಾರೆ. ತುಳಸಿಗೌಡ ಅಮ್ಮನವರ ಕರ್ನಾಟಕ ರಾಜ್ಯ ಪ್ರಶಸ್ತಿ. ಹಲೋ ಗೈಸ್, ಎಲ್ಲರೂ ಹೆಂಗಿದ್ದೀರಾ? ನಾನಂತರೂ ಮಸ್ತಾಗಿದ್ದೀನಿ, ನೀವು ಕೂಡ ಮಸ್ತಾಗಿದ್ದೀರ ಅಂತ ಅನ್ಕೋತೀನಿ. ನಾ ಇವತ್ತು ಬಂದಿರುವಂಥ ಒಂದು ಪ್ಲೇಸ್ ಯಾವುದು ಅಂದ್ರೆ ಅಂಕೋಲ ಹತ್ರ ಹೊನ್ನಳ್ಳಿ ಅಂಥೇಳಿ. ಓಕೆ, ಹೊನ್ನಳ್ಳಿ ಅನ್ನೋದು ಆಲ್ಮೋಸ್ಟ್ ಏನು ದೊಡ್ಡೊಂದು ಗ್ರಾಮ ಅಂತ ಏನಲ್ಲ, ನಾರ್ಮಲ್ ಅಲ್ಲೋ ಇಲ್ಲೋ ಕಾಡಿನಾಗ ಒಂದೆರಡು ಮನೆಗಳು ಇರುವಂಥ ಒಂದು ಪ್ಲೇಸ. ಈ ಒಂದು ಪ್ಲೇಸಿಗೆ ಯಾಕೆ ಬಂದಿರಪ್ಪ ಅಂದ್ರೆ ಆ್ಯಕ್ಚುಲಿ ಇವತ್ತು ಒಬ್ಬ ವ್ಯಕ್ತಿದ, ಗ್ರೇಟ್ ವ್ಯಕ್ತಿದ ಒಂದು ಸ್ಟೋರಿ ಹೇಳಕ್ಕೆ ಹೋಗ್ತೀನಿ ನಿಮಗೆ. ಯಾರಪ್ಪ ಅಂದ್ರೆ ತುಳಸಿಗೌಡ ಅಂಥೇಳಿ. ಆ್ಯಕ್ಚುಲಿ ಇವ್ರು ತಮ್ಮ ಬದುಕಿನ ಉದ್ದಕ್ಕೂ ಈ ಒಂದು ಕಾಡಾಯಿತು, ಪರಿಸರ ಆಯಿತು, ಇದನ್ನು ಒಂದು ಅವರು ಏನೋ ಕುಟುಂಬ ಅಂತ ಅಂದ್ಕೊಂಡು ಜೀವನ ಸಾಗಿಸ್ಕೊತಾ ಬಂದಿದ್ರು ಅವರು. ಓಕೆ, ನೀವೆಲ್ಲ ಕೇಳ್ಬೋದು ತುಳಸಿಗೌಡ ದ ಎನ್ಸೈಕ್ಲೋಪೀಡಿಯಾ ಆಫ್ ದಿ ಫಾರೆಸ್ಟ್ ಅಂತ ಹೇಳಿ ಅಂತಾರೆ ಅವ್ರಿಗೆ. ಓಕೆ, ಅವ್ರ ಮನೆಗೆ ಬಂದಿದ್ದಾರೆ. ಇಲ್ಲಿ ಏನು ಮನೆ ನೋಡಾತಿರಲ್ಲ ನೀವು, ಇದು ತುಳಸಿಗೌಡ ಅಮ್ಮನವರು. ಅವಾಗ ಅವರು ಒಂದು ಮನೆ ಜವಾಬ್ದಾರಿ ತೊಗೊಂಡಾಗ ಮನೆ ಕಟ್ಟಿದಂಥ ಮನೆ ಇದು. ಆ್ಯಕ್ಚುಲಿ ಅವರು ಮೊದಲು ನರ್ಸರಿ ಒಳಗೆ ವರ್ಕ್ ಮಾಡ್ತಿರತ್ತೆ. ನರ್ಸರಿ ಒಳಗೆ ಅವಾಗ ಅವ್ರಿಗೆ ದಿನಕ್ಕೆ ₹1.25 ಅಂದ್ರೇನು ಪೇಮೆಂಟ್ ಅಂತ ಅಂದರೆ ಪಗಾರ ಅಂತೀವಲ್ಲ, ಆ ಥರ ಕೊಡ್ತಿದ್ರತ್ತ. ಆ ಒಂದು ಪೇಮೆಂಟಿಂದನೇ ಈ ಥರ ಒಂದು ಮನೆ ಕಟ್ಸಿದ್ದವ್ರಿಗೆ. ನೋಡುತ್ತಿದ್ದಿರಲ್ಲ, ಇವರ ತುಳಸಿ ಅಮ್ಮನವರು. ಈ ಮಹಾನ್ ತಾಯಿ ತೀರ್ಕೊಂಡ ಆಲ್ಮೋಸ್ಟ್ ನಿಯರ್ 2 ವರ್ಷ ಆಗ್ಬೇಕು. ಅವರು 2024 ಏನಕ್ಕಾರು ತೀರ್ಕೋತಾರು. ಬಟ್ ಅವರಿಲ್ಲ ಅಂದರೂ ಅವರ ಮಗ ಆದಂಥ ಸುಬ್ರಾಯಗೌಡ ಇದ್ದಾರೆ. ನಮಸ್ತೆ ಅಂಕಲ್. ನಮಸ್ಕಾರ. ನಿಮಗೆ ಮತ್ತು ನಿಮ್ಮ ತಾಯಿಯವ್ರಿಗೆ ಒಡನಾಟ ಯಾವಾಗಿಂದ ಯಾವ ಥರ ಇತ್ತು? ಅಂದರೆ ಸಣ್ಣಕ್ಕಿ ಚಿಕ್ಕವರಿದ್ದಾಗ. ನಮ್ಮ ತಾಯಿಯವರು ನಾನು ಹುಟ್ಟೋಕ್ಕಿಂತ ಮೊದಲಿಂದವ ಡಿಪಾರ್ಟ್ಮೆಂಟ್ ಅರಣ್ಯ ಇಲಾಖೆಯಲ್ಲಿ ನರ್ಸರಿಯಲ್ಲಿ ಕೆಲಸ ಮಾಡೋದು ಅವರು. ನಾನು ಹುಟ್ಟೋಕ್ಕಿಂತ ಮೊದಲು ಮುಂಚಿಂದವ ಅವರು ಕಾಡಿಗೆ ಹೋಗಿ ಬೀಜಗಳನ್ನು ತಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಮಣ್ಣು, ರೀತಿ, ಗೊಬ್ಬರ ಇವು ಮೂರನ್ನು ಮಿಕ್ಸ್ ಮಾಡಿ ಬೀಜವನ್ನು ಹಾಕಿ ಗಿಡಗಳನ್ನು ತಯಾರು ಮಾಡೋದು ನಮ್ಮ ತಾಯಿ ಕೆಲಸ. ಹೌದೌದು. ಒಂದು ವರ್ಷಿಗೆ 2.5-3 ಲಕ್ಷ ಗಿಡಗಳನ್ನು ತಯಾರು ಮಾಡಿ 4.5 ತಿಂಗಳು ಮಾತ್ರ ನರ್ಸರಿಲಿ ತಯಾರು ಮಾಡೋದು. ಆಮೇಲೆ ಮೇ ಜೂನ್ ತಿಂಗಳಲ್ಲಿ ಕಾಡು ತಕ್ಕೋಗಿ ನೆಡುವುದು ನಮ್ಮ ತಾಯಿಯ ಕೆಲಸ, ಮೊದಲಿನ ಕರ್ತವ್ಯ ಆಗಿತ್ತು. ಚಿಕ್ಕವರಿದ್ದಾಗಿಂದನೂ ತುಳಸಿ ಅಮ್ಮನವ್ರು ಏನು ಮಾಡ್ತಾರೋ ನರ್ಸರಿ ಒಳಗೆ ಕೆಲಸ ಮಾಡ್ಕೋತಾ ಅದ ಬರೋ ಪೇಮೆಂಟ್ ಒಳಗೆ ಅಂದರೆ ಪಗಾರ ಒಳಗೆ ಇಟ್ಟು ₹1.25 ಒಳಗೆ ಈ ಥರ ಮನೆ ಕಟ್ಟಿಸಿ ಅವ್ರಿಗೆಲ್ಲ ಏನು ಬೇಕೋ ಅವ್ರಿಗೆಲ್ಲ ಸವಲತ್ತು ಮಾಡ್ಕೊಂಡಿರ್ತಿರು. ಬಟ್ ಅವರು 8 ವರ್ಷ ಆಲ್ಮೋಸ್ಟ್ ಒಂದು 55 ವರ್ಷಗಳ ಕಾಲ ಎಲ್ಲಿ ವರ್ಕ್ ಮಾಡ್ತಾರಂದ್ರೆ ಯಾವುದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ಅಲ್ಲಿ ನರ್ಸರಿ ಒಳಗೆ ವರ್ಕ್ ಮಾಡ್ತಾರಂತ. ಬಟ್ ಅವ್ರಿಗೆ ಪೇಮೆಂಟ್ ಏನೋ ಏನಾಗುತ್ತೆ, ಒಂದು ವರ್ಷಕ್ಕೋ ₹1 ಇಲ್ಲ ₹1.25 ಇಲ್ಲ 50 ಪೈಸೆನೋ ಈ ಥರ ಇನ್ಕ್ರಿಮೆಂಟ್ ಅಂತಾರಲ್ಲ ಪೇಮೆಂಟ್ ಒಳಗೆ, ಆ ಥರ ಆಗುತ್ತತ್ತ. ಇವ್ರು ಏನು ಮಾಡ್ತಾರೋ ಸಣ್ಣವರಿದ್ದಾಗ ಏನು ನರ್ಸರಿಗೆ ಹೋಗ್ತಿದ್ರಲ್ಲ ಅವಾಗಿಂದನೂ ಗಿಡಗಳಾಯಿತು ಅವನ್ನೆಲ್ಲ ನರ್ಸರಿ ಒಳಗೆ ಬೀಜ ಹಾಕಿ ಈ ಸುತ್ತಮುತ್ತ ಹಳ್ಳಿಗಳು ಬರ್ತಾವಲ್ಲ, ಯಾವ್ಯಾವ ಹಳ್ಳಿಗಳು ಅವ್ರಿಗೆ? ಇದು ನಮ್ಮದು ಊರು ಹೊನ್ನಳ್ಳಿ ಮತ್ತು ಹೆಗ್ಗಾರು, ಮಕ್ಕಿಗದ್ದೆ, ಮಾರುಗದ್ದೆ, ಕೊಳಗೆ, ಹೆಬ್ಬೋಳು, ಹೊಸಕಂಬಿ, ಸಿರುಗುಂಜಿ, ಸರಳೆಬೈಲು, ಅಡ್ಲೂರು, ಉಳುಗದ್ದೆ, ಇಲ್ಲೆಲ್ಲ ಹಳ್ಳಿಗಳಿಗೆಲ್ಲ ನೆಟ್ಟಿ ಹೆಚ್ಚಿಗಿದ್ದ ಗಿಡಗಳನ್ನು ಮತ್ತು ಸಿರ್ಸೆ ರೇಂಜು, ಯಲ್ಲಾಪುರ ರೇಂಜು, ಕಾರವಾರ ರೇಂಜು ಹೆಚ್ಚಿಗಿದ್ದ ಗಿಡಗಳನ್ನು ಅಲ್ಲಿ ಗಾಡಿ ಟ್ರಕ್ ತುಂಬಕೊ ಆ ರೇಂಜಿನಲ್ಲಿ ಗಿಡಗಳನ್ನು ನೆಟ್ಟಿದ್ದಾರೆ. ಅಲ್ಲೆಲ್ಲ ಕಳಿಸಿದ್ದಾರೆ ಅವ್ರ ಗಿಡಗಳೆಲ್ಲ ಹಾಕಿ. ಹೌದು. ಅವರು ಒಂದು ಈ ಪರಿಸರಕ್ಕೆ ಕೊಟ್ಟಂಥ ಕೊಡುಗೆ ಸಂಬಂಧ
ರಾಜ್ಯ ಸರ್ಕಾರ ಆಗಲಿ ಸೆಂಟ್ರಲ್ ಗೌರ್ಮೆಂಟಿಂದ ಆಗಲಿ ಇಷ್ಟೆಲ್ಲ ಪ್ರಶಸ್ತಿಗಳು ಬಂದಿದ್ದವು. ಓಕೆ, ಕದಂಬೋತ್ಸವ ಅಂತ ಪ್ರಶಸ್ತಿ ಆಯಿತು. ನೆಕ್ಸ್ಟ್ ಆ ಥರ ಬೇರೆ ಬೇರೆ ಕಡೆ ಎಲ್ಲ ಗೌರವ ಸನ್ಮಾನ ಆಯಿತು, ಅದೆಲ್ಲ ಮಾಡಿದರು. ನೋಡ್ತಿರಲ್ಲ ಇಲ್ಲಿ ಇದೆಲ್ಲ ಫೋಟೋ. ಇದು ಲಾಸ್ಟ್ ಟೈಮ್ ಅವರು ಪದ್ಮಶ್ರೀ ಅವಾರ್ಡ್ ಇಸ್ಕೊಂಡಾಗ ತೆಗೆದಂಥ ಫೋಟೋ. ಇದು ಕ್ಲಿಯರಾಗಿ ಕಾಣ್ತಾ ಇಲ್ಲ. ಇಲ್ಲಿ ನೋಡ್ತಿದಿರಲ್ಲ, ಇದು ಈ ತುಳಸಿಗೌಡ ಅಮ್ಮನವ್ರಿಗೆ ಕೊಟ್ಟಂಥ ಪದ್ಮಶ್ರೀ ಅವಾರ್ಡ್. ನಾ ಯಾವತ್ತೂ ಈ ಥರ ಒಂದು ಅವಾರ್ಡ್ ನೋಡಿರಲಿಲ್ಲ, ಬಟ್ ಇದು ಫಸ್ಟ್ ಟೈಮ್ ಈ ಥರ ನೋಡ್ತಿರೋದು. ಕ್ಯೂರಿಯಾಸಿಟಿ ಇರ್ತೈತಿ. ರಾಷ್ಟ್ರಪತಿ ಭವನದಾಗ ರಾಷ್ಟ್ರಪತಿಗಳಿಂದ ಕೈಯಾಗ ಕೊಟ್ಟು ನೋಡಿರ್ತೀರಿ ಎಲ್ಲರೂ. ಓಕೆ, ಸನ್ಮಾನ ಮಾಡಿರ್ತಾರೆ. ಬಟ್ ಇರುವಾಗ ಏನಿರ್ತದೆ ಅಂತ ಹೇಳಿ ಆಲ್ಮೋಸ್ಟ್ ಜಾಸ್ತಿ ಮಂದಿಗೆ ಗೊತ್ತಿಲ್ಲ. ಇಲ್ಲಿ ನೋಡ್ತಿದ್ರಲ್ಲ, ಈ ಒಂದು ಬಾಂಡ್ ಥರ ಐತಲ್ಲ, ಇದು ಡಬ್ಬ ಒಳಗಡೆ ಈ ಥರ ಇರ್ತೈತಿ. ಓಕೆ, ಇದು ಒರಿಜಿನಲ್ ರಾಷ್ಟ್ರಪತಿ ಭವನದಲ್ಲಿ ಕೊಟ್ಟಂತಹ ಸರ್ಟಿಫಿಕೇಟ್ ಇದೆ. ನೆಕ್ಸ್ಟ್ ಇಲ್ಲಿ ರಾಷ್ಟ್ರಪತಿ ಅಂತೇಳಿ ರಾಮನಾಥ್ ಕೋವಿಂದ್ ಸರ್ದ ಅವ್ರದ್ದು ಸಿಗ್ನೇಚರ್ ಐತಿ. ನೆಕ್ಸ್ಟ್ ಇದು ಇಶ್ಯೂ ಆಗಿದ್ದು 8 ನವೆಂಬರ್ 2021ದಾಗ. ಇದು ಕರ್ನಾಡು ರತ್ನ ಪ್ರಶಸ್ತಿ ಕಾಣಲ್ಲ, ರತ್ನ ಪ್ರಶಸ್ತಿ. ಓಕೆ, ತುಳಸಿಗೌಡ. ಇದು 2022 ಇವ್ರು ಸಿಕ್ಕಿದ್ದ. ನೆಕ್ಸ್ಟ್ ಇದು 5th ಜೂನ್ ನಾವೇನು ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಆಚರಿಸ್ತೀವಲ್ಲ, ಅವಾಗ ಸಿಕ್ಕಂಥ ಪ್ರಶಸ್ತಿ ಇದೆ. ಕಾಣತ್ತಲ್ಲ, ಅಚೀವ್ಮೆಂಟ್ ಅವಾರ್ಡ್ ಮಿಸ್ ಶ್ರೀಮತಿ ತುಳಸಿಗೌಡ ಅಂತೇಳಿ. ಓಕೆ, ಇದು ಡಾಕ್ಟರ್ ಆಫ್ ಲೆಟರ್ಸ್ ಅಂತೇಳಿ ಅವಾರ್ಡ. ನೆಕ್ಸ್ಟ್ ಓಕೆ, ಇಲ್ಲಿ ನೋಡ್ತಿದ್ರಲ್ಲ, ಇದು ಕರ್ನಾಟಕ ರಾಜ್ಯ ಪ್ರಶಸ್ತಿ. ಓಕೆ, ಇದು ಕರ್ನಾಟಕ ರಾಜ್ಯ ಪ್ರಶಸ್ತಿ. ಹಂಗೆ ಸುಮಾರು ಇಲ್ಲಿನದವಲ್ಲ ಎಲ್ಲನೂ ಈ ಒಂದು ತುಳಸಿ ಅಮ್ಮನವರಿಗೆ ಸಿಕ್ಕಂಥ ಪ್ರಶಸ್ತಿಗಳು. ನಾವೆಲ್ಲ ನೋಡಿರ್ತೀವಿ, ಒಬ್ಬ ಸಣ್ಣ MLA ಇದ್ದರು ಅಥವಾ ಏನೋ ಕಾರ್ಪೊರೇಟರ್ ಒಳಗೆ ಕೆಲಸ ಮಾಡ್ತಿದ್ರು, ಅವ್ರ ಮನೆ ಯಾವ ಥರ ಇರ್ತಾವೆ ಅಂತೇಳಿ. ಬಟ್ ಇಲ್ಲಿ ಒಬ್ಬರು ಪದ್ಮಶ್ರೀ ಅವಾರ್ಡ್ ತೊಗೊಂಡ್ರೂ ಅವ್ರ ಮನೆ ಯಾವ ಥರ ಐತತ್ ನಿಮ್ಗೆ ಕರೆಕ್ಟಾಗಿ ತೋರಿಸ್ತೀನಿ. ಇದು ಅವ್ರ ಮನೆ. ಓಕೆ, ಅದೇ ಥರ ಯಾವ ಥರ ಹಳ್ಳಿ ಒಳಗೆ ಜೀವನ ನಡೆಸ್ತಾರಲ್ಲ ಅದೇ ಥರನೂ ಅವ್ರದ್ದು ಇನ್ನೂ ಕಂಟಿನ್ಯೂ ಆಗತ್ತೈತಿ. ಈ ಒಂದು ಪುಟ್ಟ ಮನೆಯಾಗ ಏನೈತಿ, ಇಲ್ಲಿ ತುಳಸಿಗೌಡ ಅಮ್ಮನವರ ಅವ್ರ ಮಗ ಇದ್ದಾರೆ ಇಲ್ಲಿ. ನೆಕ್ಸ್ಟ್ ಅವರು ಓಕೆ, ಅವ್ರ ವೈಫ್ ಇಲ್ಲಿ ಅದಾರು. ಓಕೆ, ನೆಕ್ಸ್ಟ್ ಅವ್ರ ಸೊಸೆ ಇವರು. ನೆಕ್ಸ್ಟ್ ಅವರು ಮಗ ಅದು ಒಳಗಡೆ ಇದ್ದಾರೆ. ನೆಕ್ಸ್ಟ್ ಇವರು ಮೊಮ್ಮಕ್ಕಳಿದ್ದಾರೆ, ತುಳಸಿಗೌಡ ಮೊಮ್ಮಕ್ಕಳಾಗಲಿ ಮರಿ ಮೊಮ್ಮಕ್ಕಳಾಗಲಿ ಅವರೆಲ್ಲ ಇಲ್ಲೇ ಇದೇ ಒಂದು ಸಣ್ಣ ಮನೆಯೊಳಗೆ ಜೀವನ ನಡೆಸತ್ತಾರೆ ಇವಾಗಾದರೂ. ತುಳಸಿಗೌಡ ಅಮ್ಮನವರಂಥ ಪೂರ್ತಿ ಮನೆ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ತಿದ್ರಲ್ಲ, ಇದು ಒಂದು ಹಂಚಿನ ಮನೆ ಐತಿ. ಅಷ್ಟೇನು ಲಕ್ಸುರಿಯಸ್ ಆದಂಥ ಮನೆ ಇಲ್ಲ. ಇದು ಅವ್ರು ಮಕ್ಕೊಳ್ಳುವಂಥ ಪ್ಲೇಸ್ ಇದೆಯಲ್ಲ. ಓಕೆ, ಇದು ಅವ್ರ ಮನೆ.
ಇದು ಅವ್ರ ಕುಟುಂಬ. ಚಿಕ್ಕ ವಯಸ್ಸಿಂದನೂ ಕಷ್ಟಪಟ್ಕೊಂಡ್ಬಂದು ಇಷ್ಟೆಲ್ಲ ತಮಗೋಸ್ಕರ ಅಲ್ದ ಇನ್ನೊಬ್ಬರಿಗೋಸ್ಕರ ಅಂದ್ರೆ ನಮ್ಮೆಲ್ಲರಿಗೋಸ್ಕರ ಆಯಿತು ಈ ಎಲ್ಲ ಕಾಡು ಬೆಳೆಸಿ ಕಾಡನ್ನು ಹಚ್ಚಸಿರಾಗಿಟ್ಟು ನಮಗೆಲ್ಲ ಒಂದು ಒಳ್ಳೆಯ ರೀತಿ ಅವರೊಂದು ಮಾರ್ಗದರ್ಶನ ಆಗಿ ಅವರು ಹೋಗಿದ್ದಾರೆ, ಜೀವನ ನಡೆಸಿ ಹೋಗಿದ್ದಾರೆ. ಬಟ್ ಆದರೂ ಇವ್ರಿಗೆ ಈ ಥರ ಒಂದು ಅವ್ರ ಮನೆ ಇರೋದಾಯಿತು, ಅವರು ಅವರು ಯೂಸ್ ಮಾಡೋಂಥ ಸವಲತ್ತಾಯಿತು. ಬಟ್ ಇದನ್ನೆಲ್ಲ ನೋಡಿದ್ರೆ ನಂಗೆ ಯಾಕೋ ಒಂಥರ ಬೇಜಾರಾಗುತ್ತೆ. ಬಟ್ ಇಷ್ಟೆಲ್ಲ ಸಾಧನೆ ಮಾಡಿದ್ರು ಅಂಥವ್ರಿಗೆ ಈ ಥರ ಒಂದು ಸವಲತ್ತು ಕೊಡೋದೇ ಇರೋದು ಒಂದು ಸ್ವಲ್ಪ ಯಾರಿಗಾದರೂ ಬೇಜಾರು ತರುವಂಥ ವಿಷಯ. ಇವರು ಬಂದು ಹಾಲಕ್ಕಿ ಸಮುದಾಯದವರು. ಹಾಲಕ್ಕಿ ಸಮುದಾಯ ಅಂದ್ರೆ ಅವ್ರು ಒಂಥರ ಅವ್ರೊಂದು ಟ್ರೆಡಿಷನಲ್ ಆಯಿತು. ಅವರು ನಮ್ಮ ಕರ್ನಾಟಕದಾಗ ಜಾಸ್ತಿ ಅದಕ್ಕೆ ಫೇಮಸ್ ಆಗಿದ್ದಂದ್ರೆ ಒಂದು ಸಾಂಗ್ ಹಾಡ್ತಾರೆ. ಓಕೆ, ಅವ್ರು ಏನು ಕೆಲಸ ಮಾಡ್ತಿರ್ತಾರಲ್ಲ ಅದ್ರ ಬಗ್ಗೆ, ಅದಕ್ಕೆ ಅದು ಒಟ್ಟು ಸರೌಂಡಿಂಗ್ ದ್ಯಾಟ್ ಏನಂತಾರಲ್ಲ, ಅವ್ರದ್ದು ವರ್ಕ್ ಏನಿರ್ತೈತಿ ಅದ್ರ ಬಗ್ಗೆನ ಡೈಲಿ ಏನು ಮಾಡ್ತಿರ್ತಾರಲ್ಲ ಅದನ್ನ ಹಾಡ್ಕೋತ ಅದೇನೋ ಒಂದು ಮೊದಲಿಂದ ಟ್ರೆಡಿಷನ್ ಐತೆ ಅವ್ರದ್ದು. ಬಟ್ ಅವ್ರದ್ದೊಂದು ಏನಂದ್ರೆ ಒಂದು ಉಡುಗೆ ತೊಡುಗೆ ಆಗಲಿ ಈ ಥರ, ಓಕೆ, ಅದಕ್ಕೆ ಸಾರಿ ಅಂತಾರೆ ಏನಂತಾರೆ ನನಗೂ ಅಷ್ಟು ಗೊತ್ತಿಲ್ಲ, ಅದಕ್ಕೆ ಏನಂತಾರೆ, ಸೀರೆನ ಅಂತಾರೆ. ಓಕೆ, ಅದು ಸೀರೆನ ಅಂತಾರೆ. ಬಟ್ ಅದೊಂಥರ ಬೇರೆ ಥರನ ಅವರು ವೇರ್ ಮಾಡ್ತಾರೆ, ಅಂದ್ರೆ ಅಂದ್ರೆ ಧರಿಸ್ಕೋತಾರೆ ಅದನ್ನು. ಇವಾಗ ನಾವು ಒಂದು ತುಳಸಿಗೌಡ ಅಮ್ಮನವ್ರು ತೀರ್ಕೊಂಡ ತಕ್ಷಣ ಅವ್ರನ್ನ ಮಣ್ಣು ಮಾಡಿದಂಥ ಸ್ಥಳಕ್ಕೆ ಹೋಗತ್ತೀವಿ. ಓಕೆ, ನಿಮ್ಗೆ ಅದನ್ನು ತೋರಿಸ್ತೀನಿ. ಇದೆಲ್ಲ ನಿಮ್ಮದೇ ಗದ್ದೆನಾ? ಹಾಂ ಹಾಂ, ಇದೆಲ್ಲ ಅವ್ರದ್ದೇ ಗದ್ದೆ. ಅವರು ಮೊದಲಿಂದನೂ ಕೃಷಿ ಮಾಡ್ಕೊತಾನ ಈ ಒಂದು ಗದ್ದೆಯೊಳಗೆ ಕೆಲಸ ಮಾಡ್ಕೊತಾನ ಬಂದಿದ್ದಾರು. ಅಲ್ಲಿ ಹೋಗ್ತಿದಾರಲ್ಲ ಅದೇ ಅವ್ರ ಮಗ ತುಳಸಿಗೌಡ್ರ ಅಮ್ಮನವ್ರ ಮಗ. ಅವರು ತುಳಸಿಗೌಡ ಅಮ್ಮನವರ ಸಮಾಧಿ ಸ್ಥಳ ಇಲ್ಲಿ ನೋಡ್ತಿದ್ರಲ್ಲ. ಅವ್ರು ಹುಟ್ಟಿದ್ದು 1943, ಅವರು ತೀರ್ಕೊಂಡಿದ್ದು 2024. ಕಾಣ್ತಿದೆಯಲ್ಲ. ಓಕೆ, ಪದ್ಮಶ್ರೀ ಪುರಸ್ಕೃತರು ವೃಕ್ಷ ಮಾತೆ ಡಾಕ್ಟರ್ ತುಳಸಿಜಿ ಗೌಡ. ಇಷ್ಟೆಲ್ಲ ಸಾಧನೆ ಮಾಡಿದರು. ಅವರ ಒಂದು ಸಮಾಧಿ ನೋಡ್ರಿ ಎಷ್ಟೈತಿ. ನಿಮ್ಮ ತಾಯಿಯವರು ಗದ್ದೆ ಒಳಗೆ ಏನು ಕೆಲಸ ಮಾಡ್ತಿದ್ದಿಲ್ಲ ಮೊದಲು? ನಮ್ಮ ತಾಯಿಯವರಿದ್ದು ಹೊಲದಲ್ಲೇ ಹಾಂ, ಸಸಿ ನೆಡುವುದು, ಕಳೆ ತೆಗೋದು, ಇಷ್ಟೇ. ಅದು ನಾನು ಹುಟ್ಟುಗಿಂತ ಮೊದಲೇ ಆದ ಕೆಲಸ. ನಾನು ಹುಟ್ಟಿದ ಮೇಲೆ ಹುಟ್ಟುಗಿಂತ ಮೊದಲೇ ಅವರು ನರ್ಸರಿ ಕೆಲಸಕ್ಕೆ ಹೋಗಿದ್ದಾರೆ. ಹುಟ್ಟಕ್ಕಿಂತ ಮೊದಲೇ ನರ್ಸರಿ ಒಳಗಿದ್ರು. ನಾನು ಹುಟ್ಟಿ 3 ತಿಂಗಳಾದ್ರೆ ನಮ್ಮ ತಾಯಿಯವರು ಮನೇಲಿ ಉಳಿದಂತೆ 3 ತಿಂಗಳೇ. 3 ತಿಂಗಳು ಬಿಟ್ಟು ನಮ್ಮ ತಾಯಿಯವರು ನರ್ಸರಿಯಲ್ಲೇ ದುಡಿತಾರೆ. ನರ್ಸರಿಯಲ್ಲಿ? ಹೌದು. ಓಕೆ, ಅವರಿಗೆ ಕಾಡು ಬೆಳೆಸುವುದು ಹೆಚ್ಚಿಂದು. ಹೌದು, ನೋಡಿರಲ್ಲ. ಅವ್ರ ಮಗ ಹೇಳತ್ತಾರು, ಇವ್ರು ಹುಟ್ಟಿದಾಗೂ ಅವರು ಬರೀ 3 ತಿಂಗಳು ಅವ್ರು ಮನೆಯಾಗಿದ್ರತ್ತ. 3 ತಿಂಗಳು ಆದ್ಮ್ಯಾಗ ನೆಕ್ಸ್ಟ್ 4ನೇ ಮಂತಿಗೆ ಏನು ಮಾಡ್ತಾರೋ, ಮತ್ತು ನಾ ಕಾಡು ಬೆಳೆಸ್ಬೇಕು, ಓಕೆ, ಸಮಾಜಕ್ಕೇನೋ ಒಳ್ಳೇದು ಮಾಡಬೇಕು ಎಲ್ಲರಿಗೂ ಅಂಥೇಳಿ ಅವರು ಪಣ ತೊಟ್ಟು ಮತ್ತು ವಾಪಸ್ ನರ್ಸರಿ ಕೆಲಸಕ್ಕೆ ಹೋಗ್ತಾರತ್ತ. ನಮ್ಮ ಅಕ್ಕ, ನಾನು, ನಮ್ಮ ತಂದೆಯವರು, ನಮ್ಮ ಅಜ್ಜಿ, ಅಷ್ಟೇ 4-5 ಮಂದಿ ಇದ್ದಾರೆ ತಾಯಿಯವರು. ಹಾಂ ಹಾಂ, ನಾನು ಅಕ್ಕ ಇಬ್ಬರೇ ನಮ್ಮ ತಾಯಿಗೆ. ಹಾಂ ಹಾಂ, ನೀವು ಮತ್ತು ನಿಮ್ಮ ಅಕ್ಕ ಇಬ್ಬರೇ? ಹೌದು. ಹಾಂ ಹಾಂ, ಇದೆಲ್ಲ ಗದ್ದೆನೆಲ್ಲ ನೀವು ನೋಡ್ಕೊಂಡು? ಹೌದು ಹೌದು. ಹಾಂ ಹಾಂ, ಇದೇನು ಗದ್ದೆ ಇದೆಯಲ್ಲ? ಹೌದು, ಇದೆಲ್ಲ ಒಬ್ಬರೇ ನೋಡ್ಕೋತಾರತ್ತ. ಎಲ್ಲ ಭತ್ತ ಬೆಳೆದ ಇದು? ಹೌದು, ಭತ್ತ. ಹಾಂ, ಬೇಜಾರಾಗಿದ್ದ ವಿಷಯ ಏನಂದ್ರೆ, ಅಮ್ಮನವ್ರು ತೀರ್ಕೊಂಡು ಆಲ್ಮೋಸ್ಟ್ ಒಂದು 2 ಇಯರ್ಸ್ ಆಗ್ಬೇಕು. ಬಟ್ ಆದರೂ ಈ ಕಡೆ ಒಬ್ಬ ಯಾವುದೋ ಒಂದು ಗೋರ್ಮೆಂಟ್ ಅಧಿಕಾರಿ ಆಗಲಿ ಯಾರೂ ಈ ಕಡೆ ಸುಳ್ದಿಲ್ಲತ್ತ. ಬಟ್ ಇಷ್ಟೆಲ್ಲ ಕಷ್ಟಪಟ್ಟಿದಾರಂದ್ರೆ ಬಂದು ಒಂದೇನೋ ಅವರು ಆರೋಗ್ಯ ಸಮಾಚಾರ ವಿಚಾರಿಸ್ಕೊಂಡು ಅವ್ರ ಮನೆ ಅವ್ರದ್ದು ಯಾರು ಮಗ ಆಯಿತು, ಅವ್ರ ಸೊಸೈಟಿ ಎಲ್ಲ ಇರ್ತಾರಲ್ಲ, ಅವ್ರು ವಿಚಾರಿಸ್ಕೊಂಡು ಹೋಗ್ಬೇಕಿತ್ತು. ಬಟ್
ಆದರೂ ಅನ್ಫಾರ್ಚುನೇಟ್ಲಿ ಅವರೊಂದು ಏನು ಪರಿಸರಕ್ಕೆ ಕೊಟ್ಟಂಥ ಕೊಡುಗೆಗೆ ಬಟ್ ನಮ್ಮ ಸರ್ಕಾರ ಅಷ್ಟೇನು ಅವ್ರಿಗೆ ಒಂದು ಒಲವು ತೋರ್ಸಾತಿಲ್ಲ. ಇಲ್ಲಿ ನೋಡ್ತಿದ್ರಲ್ಲ ಅವ್ರ ಮನೆ ಎಲ್ಲ ಕೇಳಿದ್ವಿ, ಇಷ್ಟೆಲ್ಲ ಮಾಡಿದ್ದಾರೆ ನಮಗೆ, ಏನು ಇಂಥ ಚಂದ ಪರಿಸರ ಕೊಟ್ಟಿದ್ದಾರೆ, ಎಲ್ಲ ಮಾಡಿದಾರು. ಈ ಜಾಗಕ್ಕೆ ಬಂದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂದ್ರೆ ಆ್ಯಕ್ಚುಲಿ ನಾ ಫಸ್ಟ್ ಟೈಮ್ ಅಂತಲ್ಲ, ಯಾವತ್ತೂ ನಾ ಪದ್ಮಶ್ರೀ ಅವಾರ್ಡ್ ನೋಡಿದ್ದೇ ಇಲ್ಲ. ಫಸ್ಟ್ ಟೈಮ್ ನಾ ಕೈಯ ಹಿಡ್ಕೊಂಡು ಪದ್ಮಶ್ರೀ ಅವಾರ್ಡ್ ನೋಡಿದ್ನ ಇಲ್ಲಿ. ಓಕೆ, ಅದ್ರ ಸಲುವಾಗಿ ಭಾಳ ಖುಷಿ ಆಯಿತು. ಹಂಗೆ ನಿಮಗೆ ತೋರಿಸಿದ್ನಿಲ್ಲ, ಅದು ಏನದು ಆನರ್ ಕೊಟ್ಟಿರ್ತಾರಲ್ಲ ಅದನ್ನು ರಾಷ್ಟ್ರಪತಿ ಭವನದಾಗ, ಅದ್ರೊಳಗೆ ಏನಿರ್ತದೆ ಅಂತ ಹೇಳಿ ನೀವು ನೋಡಿದಿರಲ್ಲ. ನನ್ನ ಹಿಂದ್ಗಡೆ ಏನು ಎಲ್ಲ ಬೆಟ್ಟ ಕಾಣತ್ತಲ್ಲ. ಓಕೆ, ಅಲ್ಲಿ ಹಿಂದ್ಗಡೆ ಏನು ಬೆಟ್ಟದು ಕಾಣತ್ತಲ್ಲ. ಈ ಒಂದು ಬೆಟ್ಟದಾಗ ಈ ಸುತ್ತಮುತ್ತ ಜಂಗಲ್ದಾಗಲಿ ಆ ಬೆಟ್ಟದಾಗ ಎಲ್ಲ ಸುತ್ತಮುತ್ತ ಏನು ಬರತ್ತಲ್ಲ, ಇಲ್ಲಿ ಆ ವೃಕ್ಷ ಮಾತೆ ತುಳಸಿ ಅಮ್ಮನವ್ರ ಎಷ್ಟೋ ಪರಿಶ್ರಮ ಅಲ್ಲಿ ಕೂಡೈತಿ. ಅದರಿಂದನ ಈಗೆಲ್ಲ ಇಷ್ಟೆಲ್ಲ ಹಚ್ಚ ಹಸಿರಾಗಿ ಈ ಒಂದು ಪ್ಲೇಸ್ ನಿಂತೈತಿ. ಅಂಕೋಲ ಅನ್ನೋದು ಅಂಕೋಲ ಅಂತ ಅಷ್ಟೇ ಅಲ್ಲ, ಅವರು ಬೇರೆ ಬೇರೆ ಕಡೆನೂ ಗಿಡ ಬೆಳೆಸಿ ಅದನ್ನು ಬೆಳೆಸಿ ಎಲ್ಲ ಮಾಡಿದರು.